ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವ 33ನೆಯ ತಿರುನಾಮ ಭರ್ತ ಅಂತ. ಕಾಂಚೀಪುರದಲ್ಲಿ ತಿರುವೆಕ್ಕ ಅಂತ ಒಂದು ಕ್ಷೇತ್ರ. ಆ ಊರಿನಲ್ಲಿ ಆಚಾರ್ಯರುಗಳಲ್ಲಿ 4ನೆಯ ಆಚಾರ್ಯರಾದ ತಿರುಮಳಿಸೈ ಪಿರಾನ್ ಅವರು ತಮ್ಮ ಶಿಷ್ಯರಾದ ಕಣಿಕಣ್ಣನ್ ಜೊತೆ ಈ ಕ್ಷೇತ್ರಕ್ಕೆ ಬರುತ್ತಾರೆ. ಆಗ ಆ ದೇವಸ್ಥಾನದಲ್ಲಿ 80 ವರ್ಷದ ವೃದ್ಧೆ ಒಬ್ಬಳು ದೇವಸ್ಥಾನವನ್ನೆಲ್ಲ ಶುಚಿ ಮಾಡುತ್ತಾ ಇರುತ್ತಾಳೆ. ಪ್ರತಿದಿನ ಶುಚಿ ಮಾಡುವುದು ಅವಳ ಕೆಲಸ. ಗುಡಿಸಿ ಸಾರಿಸಿ ರಂಗೋಲಿ ಹಾಕುವುದು ಇದನ್ನೆಲ್ಲ ಮಾಡ್ತಾ ಇರ್ತಾಳೆ ಪ್ರತಿದಿನ. ಆಚಾರ್ಯರಾದ ತಿರುಮೈಸೈ ಆಳ್ವಾರರು ಆ ವಯಸ್ಸಾದ ವೃದ್ಧೆಯನ್ನ ನೋಡಿ, ಆಹಾ, ಎಷ್ಟು ಚೆನ್ನಾಗಿ ನೀನು ಆ ಭಗವಂತನಿಗೆ ಪ್ರೀತಿಯಿಂದ ಭಕ್ತಿಯಿಂದ ಸೇವೆ ಮಾಡುತ್ತಿರುವೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ತಮ್ಮ ಕಣ್ಣುಗಳಿಂದಲೇ ಆ ವಯಸ್ಸಾದ ಮಹಿಳೆಗೆ ಕಟಾಕ್ಷ ಕೊಟ್ಟು ಆಶೀರ್ವಾದ ಮಾಡುತ್ತಾರೆ. ನೋಡಿ, ಏನ್ ಆಶ್ಚರ್ಯ ಅಂದ್ರೆ 80 ವರ್ಷದ ವಯಸ್ಸಿನ ಆ ವೃದ್ಧೆ 16 ವಯಸ್ಸಿನ ಕುಮಾರಿಯಾಗಿ ಬಿಡ್ತಾಳೆ. ಕಾಂಚೀಪುರದ ರಾಜಬೀದಿಯಲ್ಲಿ ನಡೆದು ಬರ್ತಾಳೆ. ರಾಜಬೀದಿಯಲ್ಲಿ ಬರುತ್ತಿದ್ದ ರಾಜಕುಮಾರ ಅವಳ ಸೌಂದರ್ಯವನ್ನ ನೋಡಿ ಅವಳು ಯಾವ ಜಾತಿ ಕುಲ ಗೋತ್ರ ಏನನ್ನೂ ವಿಚಾರಿಸದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ಮದುವೆ ಕೂಡ ಆಗಿಬಿಟ್ಟ. ಮದುವೆಯಾಗಿ ಒಂದು 10-15 ವರ್ಷಗಳು ಕಳೆದಿರಬೇಕು. ರಾಜಕುಮಾರನೇ ಈಗ ರಾಜನೂ ಆಗಿದ್ದಾನೆ. ಅವನ ತಲೆಗೂದಲು ಬೆಳ್ಳಗಾಗುತ್ತಾ ಬಂದಿದೆ. ಆದರೆ ಹೆಂಡತಿ ನೋಡಿದರೆ ಮೊದಲು ಹೇಗಿದ್ದಳೋ ಹಾಗೆಯೇ ಇದ್ದಾಳೆ. ಸ್ವಲ್ಪ ಕೂಡ ವಯಸ್ಸೇ ಆಗಿಲ್ಲ ಅನ್ನುವ ಹಾಗೆ. ತಲೆ ಕೂದಲು ಕೂಡ ಕಪ್ಪಗೆ ಇದೆ. ಆಗ ರಾಜ ಕೇಳ್ತಾನೆ, ಮದುವೆ ಆಗುವಾಗಲೇ ನಿನ್ನನ್ನು ಕೇಳಬೇಕಿತ್ತು, ಈಗ ಕೇಳ್ತಾ ಇದ್ದೇನೆ, ಹೇಳು, ನಿನಗೆ ವಯಸ್ಸು ಎಷ್ಟು ಅಂತ. ಅವಳು ದೇವಸ್ಥಾನದಲ್ಲಿದ್ದಾಗಲೇ 80 ವರ್ಷ ಆಗಿತ್ತು. ಈಗ ಪ್ಲಸ್ 15 ಅಂದ್ರೆ 95 ತಾನೆ. ಅದಕ್ಕೆ ಅವಳು ಒಂದು 94-95 ಆಗಿರಬಹುದು ಅಂತಾಳೆ. ಏನು 95 ವರ್ಷವೇ? ಅಯ್ಯಯ್ಯೋ, ನಿನ್ನನ್ನು ಹೋಗಿ ನಾನು ಮದುವೆ ಆದೇನಾ ಅಂತಾನೆ ರಾಜ. ಇಲ್ಲ, ನಾನು 80 ವರ್ಷದ ವಯಸ್ಸಾದ ಮುದುಕಿ ಆಗಿದ್ದೆ. ತಿರುಮೈಸೈ ಆಳ್ವಾರ್ ಅನ್ನುವ ಗುರುಗಳ ಕೃಪಾ ಕಟಾಕ್ಷದಿಂದ ನಾನು ಹೀಗೆ ಚಿಕ್ಕ ಹುಡುಗಿಯೇ ಆಗಿಬಿಟ್ಟಿದ್ದೇನೆ. ನನಗೆ ಯಾವಾಗಲೂ 16 ವರ್ಷವೇ ಅನ್ನುತ್ತಾಳೆ. ರಾಜನಿಗೆ ಈಗ ಆಸೆ ಆಗತ್ತೆ. ಯಾರಿಗೆ ತಾನೇ ಚಿಕ್ಕ ವಯಸ್ಸು ಬೇಡ ಅನ್ನುವ ಮನಸ್ಸು ಇರತ್ತೆ. ತೆಂಡೂಲ್ಕರ್ಗೆ ಕೇಳಿದರೂ ಕೂಡ ಈಗ ಕೂಡ ಚಿಕ್ಕ ವಯಸ್ಸಿನ ಹುಡುಗ ಆಗಿಬಿಟ್ರೆ ಇನ್ನೊಂದು 200 ಟೆಸ್ಟ್ ಮ್ಯಾಚ್ ಆಡಿ ಇನ್ನೂ 200 ಸೆಂಚುರಿ ಮಾಡಬಹುದು ಅಂತ ಹೇಳ್ತಾರೋ ಏನೋ. ಅದಕ್ಕೆ ರಾಜನಿಗೆ ಯುವಕ ಆಗಬೇಕು ಅಂತ ಆಸೆ. ತಿರುಮೈಸೈ ಆಳ್ವಾರರ ಶಿಷ್ಯರಾದ ಕಣಿಗಣ್ಣನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ ಅಂತ ತನ್ನ ಸೇವಕರನ್ನು ಕರೆದು ಅಪ್ಪಣೆ ಮಾಡ್ತಾನೆ ರಾಜ. ತಿರುಮೈಸೈ ಆಳ್ವಾರರ ಶಿಷ್ಯರಾದ ಕಣಿಗಣ್ಣನ್ ಕೂಡ ಅರಮನೆಗೆ ಬರ್ತಾರೆ. ಆಗ ರಾಜ, ನಿಮ್ಮ ಆಚಾರ್ಯರಾದ ತಿರುಮೈಸೈ ಆಳ್ವಾರರು ನನ್ನ ಹೆಂಡತಿಗೆ ಹೇಗೆ ಚಿಕ್ಕ ಹುಡುಗಿಯ ಹಾಗೆ ಮಾಡಿದ್ದಾರೋ ಹಾಗೆಯೇ ನನ್ನನ್ನು ಕೂಡ ಚಿಕ್ಕ ಹುಡುಗನನ್ನಾಗಿ ಮಾಡುವುದಕ್ಕೆ ಹೇಳಿ ನಿಮ್ಮ ಗುರುಗಳಿಗೆ ಅಂತ ಕೇಳಿಕೊಳ್ತಾನೆ ರಾಜ. ಕಣಿಗಣ್ಣನ್ ಹೇಳ್ತಾನೆ, ಆ ಹೆಣ್ಣು ಬಂದು ಸ್ವಾಮಿಯ ಸೇವೆ ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ, ಆದ್ದರಿಂದ ನಮ್ಮ ಆಚಾರ್ಯರು ಅವಳಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವಳು ಆ ಭಗವಂತನಿಗೆ ನಿಸ್ವಾರ್ಥದಿಂದ ಸೇವೆ ಮಾಡಿದ್ದಾಳೆ. ಹಾಗಾಗಿ ನಮ್ಮ ಗುರುಗಳು ಅವಳನ್ನು ಚಿಕ್ಕ ಹುಡುಗಿಯಾಗಿ ಮಾಡಿದ್ದಾರೆ. ಯಾವಾಗಲೂ ಸುಖ ಭೋಗದಲ್ಲಿ ಚೆನ್ನಾಗಿ ಸಂತೋಷ ಅನುಭವಿಸಬೇಕು ಅನ್ನುವ ನಿನ್ನ ಆಸೆ ಸರಿಯಲ್ಲ. ಅದಕ್ಕಾಗಿಯೇ ಚಿಕ್ಕ ವಯಸ್ಸು ಬೇಕು ಅನ್ನುವುದು ದುರಾಸೆಯ ಮಾತು. ನಿನ್ನ ಹೆಂಡತಿ ಆ ಆಸೆಯಿಂದ ಏನೂ ದೇವರ ಸೇವೆ ಮಾಡಲಿಲ್ಲ. ಅವಳು ಕೇಳದೆ ಹೋದರೂ ಅವಳಿಗೆ ಒಳ್ಳೆಯದಾಗಲಿ ಅನ್ನುವುದಕ್ಕೋಸ್ಕರ ನಮ್ಮ ಗುರುಗಳು ಅವಳಿಗೆ ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ. ನಿನಗೆ ಹಾಗೆಲ್ಲ ಮಾಡಲು ಸಾಧ್ಯವಿಲ್ಲ ಅಂದು ಬಿಟ್ಟ ಕಣಿಗಣ್ಣನ್. ನಾನೇ ಈ ವಿಷಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂದ ಮೇಲೆ ಇನ್ನು ನಮ್ಮ ಗುರುಗಳು ಹೇಗೆ ಒಪ್ಪುತ್ತಾರೆ ಅಂತ ಹೇಳಿ ಅವನೇ ಈ ವಿಷಯವನ್ನ ರಿಜೆಕ್ಟ್ ಮಾಡಿಬಿಟ್ಟ. ರಾಜನಿಗೆ ತುಂಬಾ ಕೋಪ ಬಂತು. ನಾನು ಹೇಳಿದ ಹಾಗೆ ಕೇಳೋದಿಲ್ಲವೇ? ನನಗೆ ಎದುರು ವಾದಿಸುತ್ತೀಯಾ? ನನ್ನ ಮಾತನ್ನೇ ನಿರಾಕರಿಸುವೆಯಾ? ನಿನಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ನೋಡು ಅಂತ ಹೇಳಿ ಈ ನಾಡಿನಲ್ಲಿ ನೀನು ಇರುವುದೇ ಬೇಕಾಗಿಲ್ಲ.
ಈ ನಾಡನ್ನು ಬಿಟ್ಟು ಈಗಲೇ ನೀನು ಹೊರಟು ಬಿಡು ಅಂತ ಅಪ್ಪಣೆ ಮಾಡ್ತಾನೆ. ಸರಿ ಆಯ್ತು ಅಂತ ಕಣಿಗಣ್ಣನ್ ಆ ಜಾಗ ಬಿಟ್ಟು ಹೊರಟ. ಹೋಗುವಾಗ ತಿರುಮೈಸೈ ಆಳ್ವಾರರನ್ನು ನೋಡಿ, ಗುರುಗಳೇ, ರಾಜ ನನ್ನನ್ನು ಈ ನಾಡನ್ನು ಬಿಟ್ಟು ಹೊರಗೆ ಹೋಗಲು ಹೇಳಿದ್ದಾರೆ, ನಾನು ಹೊರಡುತ್ತೇನೆ ಗುರುಗಳೇ ಅನ್ನುತ್ತಾನೆ. ಆ ಗುರುಗಳಿಗೋ ಈ ಕಣಿಗಣ್ಣನ್ ಅಂದರೆ ತುಂಬಾ ಪ್ರೀತಿ, ತುಂಬಾ ಪ್ರಿಯವಾದ ಶಿಷ್ಯ ಅವನು. ನಿನ್ನನ್ನೇ ಇಲ್ಲಿರುವುದು ಬೇಡ ಅಂದ ಮೇಲೆ ನಾನು ಇಲ್ಲಿ ಇದ್ದು ಏನು ಮಾಡೋದು? ನಿನ್ನ ಜೊತೆ ನಾನು ಕೂಡ ಬಂದು ಬಿಡುತ್ತೇನೆ ನಡಿ ಅಂತ ತಿರುಮೈಸೈ ಆಳ್ವಾರರು ಕೂಡ ಶಿಷ್ಯ ಕಣಿಗಣ್ಣನ್ ಜೊತೆ ಹೊರಟು ಬಿಡ್ತಾರೆ. ಸರಿ, ನಾವಿಬ್ಬರು ಇಲ್ಲದ ಮೇಲೆ ಈ ಭಗವಂತನಿಗೆ ಇಲ್ಲಿ ಏನು ಕೆಲಸ? ನಾವು ಅವನನ್ನು ಕೂಡ ಕರೆದುಕೊಂಡು ಹೋಗಿ ಬಿಡೋಣ ಅಂತ ಸೀದಾ ಭಗವಂತನ ಹತ್ತಿರ ಹೋಗಿ ತಮಿಳಿನ ಕಾವ್ಯದ ಮೂಲಕ ಭಗವಂತನಿಗೆ ಹಾಡುತ್ತಾರೆ. ಕಣಿಗಣ್ಣನ್ ಪೋಗಿನ್ರಾನ್ ಕಾಮರುಬನ್ ಕಕ್ಷಿ ಮಣಿಗಂಡ ನೀ ಕಡಕ ವೇಂಡಾಮ್ ತುಡಿವಡೆಯ ಸೆನ್ನಾಪುಲಂ ನ್ಯಾನ್ ಸೆಲ್ಗಿನ್ರೇನ್ ನೀಯುಂ ಉನ್ ಪೈನಾಗಪಾಯ್ ಚುರುಟಿಕೊಳ್ಳ್ ಅಂತ ಹೇಳುತ್ತಾರೆ ಆ ಭಗವಂತನಿಗೆ. ಅಂದರೆ ಕೇಳುಗರೆ, ಕಣಿಗಣ್ಣನ್ ಇಲ್ಲಿಂದ ಹೊರಟು ಬಿಟ್ಟಿದ್ದಾನೆ, ನಾನು ಕೂಡ ಅವನ ಹಿಂದೆ ಹೊರಟಿದ್ದೇನೆ. ನೀನು ಒಬ್ಬನೇ ಇಲ್ಲಿ ಇದ್ದುಕೊಂಡು ಏನು ಮಾಡುವೆ? ನಿನ್ನ ಚಾಪೆಯನ್ನು ಸುತ್ತಿ ತಲೆಯ ಮೇಲೆ ಇಟ್ಟುಕೊಂಡು ನೀನು ಕೂಡ ನಮ್ಮ ಹಿಂದೆ ಬಂದು ಬಿಡು ಅಂತ. ಅವರು ತುಂಬಾ ಭಕ್ತಿ ಭಾವದಿಂದ ಪ್ರೀತಿಯಿಂದ ಹೀಗೆ ಹಾಡಿದ್ದೇ ತಡ. ಆ ಭಗವಂತ ಶೇಷಶಯನ ತನ್ನ ಚಾಪೆಯಾದ ಶೇಷನಾಗನನ್ನೇ ಸುತ್ತಿ ತಲೆಯ ಮೇಲೆ ಇಟ್ಟುಕೊಂಡು ತಿರುಮೈಸೈ ಆಳ್ವಾರರ ಹಿಂದೆ ಹೊರಟೇ ಬಿಟ್ಟ. ಇದನ್ನು ಕುಮರಗುರುವರ್ ಅನ್ನುವ ಕವಿ ಹಾಡ್ತಾರೆ. ಪೈನ್ ತಮಿಳ್ ಪಿನ್ ಸೆಂಡ್ರ ಪಚ್ಚೈ ಪಸುಗೊಂಡಲ್. ಭಕ್ತನ ಹಿಂದೆ ಹೇಗೆ ಹೊರಟ ಆ ಭಗವಂತ ಅಂದರೆ ಹಸುವಿನ ಹಿಂದೆ ಕರು ಹೋದ ಹಾಗೆ ಅಂತ. ಅಂದ್ರೆ ಆ ತಿರುಮೈಸೈ ಆಳ್ವಾರರ ಪ್ರೀತಿ ಭಕ್ತಿ ಎಂತದ್ದು. ಅವರು ಭಕ್ತಿಯಿಂದ ರಚಿಸಿದ ಕಾವ್ಯ ಆ ಭಗವಂತನಿಗೆ ಎಷ್ಟು ಪ್ರೀತಿ ಆಯಿತು ಅಂತ ಇದರಿಂದ ನಮಗೆ ತಿಳಿದು ಬರುತ್ತೆ. ಭಗವಂತನಿಗೆ ಭಾಷೆ ಮುಖ್ಯವಲ್ಲ, ಭಕ್ತನು ತನಗೆ ತೋರಿಸುವ ಪ್ರೀತಿ ವಿಶ್ವಾಸ ಮುಖ್ಯ. ಹೀಗೆ ಭಗವಂತ ತನ್ನ ದಾಸನ ಪ್ರೀತಿಗೆ ಕಟ್ಟು ಬಿದ್ದು ಆ ಭಕ್ತನ ಕಾವ್ಯದಲ್ಲಿ ಅಡಗಿದ್ದ ಪ್ರೀತಿ ಭಕ್ತಿಯನ್ನು ತುಂಬಾ ಮೆಚ್ಚಿಕೊಂಡು ಆ ಭಗವಂತನು ಪ್ರೀತಿಯಿಂದ ತನ್ನ ದಾಸನ ಹಿಂದೆ ಹೊರಟೇ ಬಿಟ್ಟ. ಮಾರನೆಯ ದಿನ ಅರ್ಚಕ ಬಂದು ದೇವಸ್ಥಾನದ ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ಭಗವಂತನೇ ಇಲ್ಲ. ಅಲ್ಲಿಂದ ಕಿರುಚುತ್ತಲೇ ರಾಜನ ಹತ್ತಿರ ಓಡಿ ಬರ್ತಾನೆ ಅರ್ಚಕ. ಅರಸನೇ, ದೇವಸ್ಥಾನದಲ್ಲಿ ಭಗವಂತನೇ ಇಲ್ಲ ಅಂತ ಹೇಳ್ತಾನೆ. ರಾಜ ಕೇಳ್ತಾನೆ, ಉತ್ಸವ ಮೂರ್ತಿ ಕಾಣೆ ಆಗಿದೆಯೇ ಅಥವಾ ಮೂಲ ವಿಗ್ರಹವೇ ಇಲ್ಲವೇ ಅಂತ. ಉತ್ಸವ ಮೂರ್ತಿ ಕಾಣಿಸಲಿಲ್ಲ ಅಂದ್ರೆ ಅದು ಯುಕೆಗೋ ಯುಎಸ್ಗೋ ಹೋಗಿರುತ್ತೆ ಅಂತ ಅರ್ಥ. ಮೂಲ ವಿಗ್ರಹವೇ ಇಲ್ಲ ಅಂದ್ರೆ ಅದು ತುಂಬಾ ದೊಡ್ಡ ಸಂಕಟ ಅಂತ ರಾಜ ಹಾಗೆ ಕೇಳಿದ್ದ. ಅದಕ್ಕೆ ಅರ್ಚಕ ಹೇಳ್ತಾನೆ, ಮೂಲ ವಿಗ್ರಹವೂ ಇಲ್ಲ, ಉತ್ಸವ ಮೂರ್ತಿಯೂ ಇಲ್ಲ ಅಂತ. ಸರಿ, ರಾಜ ಎಲ್ಲ ಕಡೆ ಹುಡುಕಾಡಿಸ್ತಾನೆ. ಕೊನೆಗೆ ಆ ಭಗವಂತ ಇರುವ ಜಾಗವನ್ನ ಪತ್ತೆ ಮಾಡಿಸ್ತಾನೆ. ಇವತ್ತು ಕೂಡ ಮದ್ರಾಸ್ ಪಕ್ಕದಲ್ಲಿ ಓರಿಕೈ ಅಂತ ಒಂದು ಜಾಗ ಇದೆ. ಅದರ ನಿಜವಾದ ಹೆಸರು ಓರಿವಿರಕ್ಕೈ ಅಂತ. ಅಂದ್ರೆ ಒಂದು ರಾತ್ರಿ ಅಲ್ಲಿ ಉಳಿದುಕೊಂಡಿದ್ದು ಅಂತ ಅರ್ಥ. ಅಲ್ಲಿ ಒಂದು ರಾತ್ರಿ ತಿರುಮೈಸೈ ಆಳ್ವಾರರು, ಅವರ ಶಿಷ್ಯ ಕಣಿಗಣ್ಣನ್ ಮತ್ತು ಪರಮಾತ್ಮ ಎಲ್ಲರೂ ಅಲ್ಲಿ ಒಂದು ರಾತ್ರಿ ತಂಗಿದ್ದರು ಅನ್ನುವುದಕ್ಕೆ ಓರಿವಿರಕ್ಕೈ ಅಂತ ಹೆಸರು ಬಂದಿತ್ತು. ಅದು ಹಾಗೆಯೇ ಬರುತ್ತಾ ಓರಿಕೈ ಅಂತ ಆಯ್ತು. ಅಲ್ಲಿ ಹೋಗಿ ರಾಜ ಪ್ರಾರ್ಥಿಸಿಕೊಳ್ತಾನೆ. ಕಣಿಗಣ್ಣನ ಹತ್ತಿರ ಹೇಳ್ತಾನೆ, ರಾಜ, ನನ್ನನ್ನು ಚಿಕ್ಕವನನ್ನಾಗಿ ಮಾಡದೆ ಹೋದರೂ ಪರವಾಗಿಲ್ಲ, ಆ ಭಗವಂತನನ್ನು ವಾಪಸ್ಸು ಬರುವುದಕ್ಕೆ ಹೇಳು ಅಂತ. ಅಹಂಕಾರದಿಂದ ಕೂಡಿ ಭಗವಂತನ ಭಕ್ತರನ್ನು ಎದುರು ಹಾಕಿಕೊಳ್ಳುವ ಹಾಗಿಲ್ಲ. ಹಾಗೆ ಮಾಡಿದರೆ ಆ ಭಗವಂತನೇ ಅವರಿಗೆ ಪಾಠ ಕಲಿಸುತ್ತಾನೆ. ನಿನಗೆ ಬುದ್ಧಿ ಕಲಿಸುತ್ತೇನೆ ಇರು ಅಂತ ಈ ಕಣಿಗಣ್ಣನನ್ನು ಊರಿನಿಂದಲೇ ಕಳಿಸಿಬಿಟ್ಟಿದ್ದ ಆ ರಾಜ. ಅದಕ್ಕೆ ಈಗ ಭಗವಂತ ಇವನಿಗೆ ಬುದ್ಧಿ ಕಲಿಸಿದ್ದ. ಸದ್ಯ ಭಗವಂತ ಮತ್ತೆ ನಮ್ಮ ಊರಿಗೆ ಬಂದರೆ ಸಾಕು ಅಂತ ಇದ್ದಾನೆ ರಾಜ. ಈಗ ತಿರುಮೈಸೈ ಆಳ್ವಾರರು ಭಗವಂತನಿಗಾಗಿ ಅದೇ ಕಾವ್ಯವನ್ನು ತಿರುಗು ಮುರುಗಾಗಿ ಹಾಡುತ್ತಾರೆ. ಈಗ ಕಣಿಗಣ್ಣನ್ ಮತ್ತೆ ನಾಡಿಗೆ ಹೊರಟಿದ್ದಾನೆ, ನಾನು ಕೂಡ ಹೊರಟಿದ್ದೇನೆ, ನಿನ್ನ ಚಾಪೆಯನ್ನು ಸುತ್ತಿಕೊಂಡು ನಡಿ, ಅಲ್ಲಿಯೇ ಹೋಗಿ ಮಲಗು ಅಂತ ರಾಗವಾಗಿ ಹಾಡುತ್ತಾರೆ ಆಳ್ವಾರರು. ಹಾಗೆಯೇ ಎಲ್ಲರೂ ಅದೇ ದೇವಸ್ಥಾನಕ್ಕೆ ಬರುತ್ತಾರೆ. ಮತ್ತೆ ಭಗವಂತ ತನ್ನ ಚಾಪೆಯಾದ ಶೇಷನಾಗನನ್ನು ಸುತ್ತಿ ತಲೆಯ ಮೇಲೆ ಇಟ್ಟುಕೊಂಡು ಅವರ ಹಿಂದೆಯೇ ಬಂದು ಬಿಟ್ಟ. ಹಾಗೆ ಬಂದವನೇ ತನ್ನ ಚಾಪೆ
ಚಾಪೆಯನ್ನು ಹಾಸಿಕೊಂಡು ಅಂದ್ರೆ ಶೇಷನಾಗನನ್ನು ಹಾಸಿಕೊಂಡು ಮಲಗಿಯೇ ಬಿಟ್ಟ. ನಾವು ಬೇರೆ ಎಲ್ಲಿಯೇ ಆದರೂ ಆ ಭಗವಂತನನ್ನು ಮಲಗಿರುವ ಭಂಗಿಯಲ್ಲಿ ನೋಡಿದಾಗ ಬಲಗೈಯನ್ನು ತಲೆಯಲ್ಲಿ ಇಟ್ಟುಕೊಂಡು ಎಡಗೈಯನ್ನು ಉದ್ದವಾಗಿ ನೀಡಿಕೊಂಡು ಮಲಗಿರುತ್ತಾನೆ ಆ ಭಗವಂತ. ಆದರೆ ಇಲ್ಲಿ ಮಾತ್ರ ಮತ್ತೆ ಬಂದು ಮಲಗಿಕೊಂಡ ಕಾರಣ ವ್ಯತ್ಯಾಸವಾಗಿ ಇರಲಿ ಅಂತ ಎಡಗೈಯನ್ನು ತಲೆಯಲ್ಲಿ ಇಟ್ಟುಕೊಂಡು ಬಲಗೈಯನ್ನು ನೀಡಿಕೊಂಡು ಮಲಗಿದ್ದಾನೆ. ಈ ಆಚಾರ್ಯರ ಹಿಂದೆಯೇ ಹೋಗಿ ಮತ್ತೆ ಬಂದವನು ಅಂತ ತೋರಿಸುವುದಕ್ಕಾಗಿ ಹೀಗೆ ವ್ಯತ್ಯಾಸವಾಗಿ ಮಲಗಿದ್ದಾನೆ ಭಗವಂತ. ಆ ಭಗವಂತನಿಗೆ ಇಲ್ಲಿಯವರೆಗೂ ವೇಗ ಸೇತು ಅಂತ ಹೆಸರಿತ್ತು. ಹೀಗೆ ಲೀಲೆ ಮಾಡಿದ ಮೇಲೆ ಆ ಭಗವಂತನಿಗೆ ಸೊನ್ನವಣ್ಣಂ ಪೆಯ್ದ ಪೆರುಮಾಳ್ ಅಂತಾನೆ ಹೆಸರು ಬಂತು. ಅಂದ್ರೆ ಭಕ್ತ ಹೇಳಿದ ಹಾಗೆಯೇ ಕೇಳುವ ಭಗವಂತ ಅಂತಲೇ ಹೆಸರು ಬಂತು. ಇದರಲ್ಲಿ ಏನು ವಿಷಯ ಅಂದ್ರೆ ಅಯಸ್ಕಾಂತ ಹೇಗೆ ಕಬ್ಬಿಣವನ್ನು ಎಳೆದುಕೊಳ್ಳುತ್ತದೆಯೋ ಹಾಗೆ, ಅಂದ್ರೆ ಮ್ಯಾಗ್ನೆಟ್ ಐರನ್ ಅನ್ನ ಹೇಗೆ ಅಟ್ರಾಕ್ಟ್ ಮಾಡುತ್ತದೋ ಹಾಗೆಯೇ ಭಕ್ತರು ಭಗವಂತನನ್ನು ಸೆಳೆಯಬಹುದು ಅಂತ ತೋರಿಸಿಕೊಟ್ಟಂತಹ ಕಥೆ ಇದು. ಭಕ್ತರ ಜೊತೆಯಲ್ಲಿಯೇ ಯಾವಾಗಲೂ ಆ ಭಗವಂತ ಇದ್ದು ಬಿಡುತ್ತಾನೆ. ಭಕ್ತ ಊರು ಬಿಟ್ಟರೆ ಅವನೂ ಊರು ಬಿಡುತ್ತಾನೆ. ಭಕ್ತ ಊರಿನಲ್ಲಿ ಇದ್ದರೆ ಅವನೂ ಊರಿನಲ್ಲಿ ಇರುತ್ತಾನೆ. ಯಾವಾಗಲೂ ಭಕ್ತನ ಹಿಂದೆಯೇ ಇರುತ್ತಾನೆ. ಒಟ್ಟಿನಲ್ಲಿ ಆ ಭಗವಂತ ಇರುವುದು ಭಕ್ತರಿಗಾಗಿಯೇ. ಅದಕ್ಕಾಗಿಯೇ ಅವನಿಗೆ ಭರ್ತ ಅಂತ ಹೆಸರು. ಭರ್ತ ಅಂದರೆ ಅಯಸ್ಕಾಂತ ಕಬ್ಬಿಣವನ್ನು ಎಳೆದುಕೊಳ್ಳುವ ಹಾಗೆ ಭಕ್ತರು ಭಗವಂತನನ್ನು ಸೆಳೆಯುತ್ತಾರೆ. ಅದಕ್ಕಾಗಿಯೇ ಅವನು ಭಕ್ತರ ಜೊತೆಯಲ್ಲಿಯೇ ಇರುತ್ತಾನೆ ಅಂತ. ನಾವು ಕೂಡ ಭರ್ತ್ರೇ ನಮಃ ಅಂತ ಅವನ ತಿರುನಾಮವನ್ನು ಪ್ರತಿದಿನ ಹೇಳುತ್ತಾ ಇದ್ದರೆ ನಮ್ಮನ್ನು ಬಿಟ್ಟು ಆ ಭಗವಂತ ಎಲ್ಲೂ ಹೋಗುವುದೇ ಇಲ್ಲ. ಯಾವಾಗಲೂ ನಮ್ಮ ಜೊತೆಯಲ್ಲಿಯೇ ಇರುತ್ತಾನೆ. ಮುಂದಿನ ತಿರುನಾಮ ಪ್ರಭುಹು ಅಂತ. ನಾವು ಈ ಭೂಮಿಯಲ್ಲಿ ಹುಟ್ಟುತ್ತೇವೆ. ಆ ಭಗವಂತನು ಈ ಭೂಮಿಯಲ್ಲಿ ಅವತರಿಸಿದ್ದಾನೆ. ಎರಡಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ಮುಂದಿನ ಸರಣಿಯಲ್ಲಿ ತಿಳಿದುಕೊಳ್ಳೋಣ. ಭರ್ತ್ರೇ ನಮಃ ಅಂತ ಕಮೆಂಟ್ ಮಾಡಿ ಕೇಳುಗರೆ. ಹಾಗೆಯೇ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಭರ್ತ್ರೇ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.